ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ ದಿಂಬು ಹಾಗೂ ಹಾಸಿಗೆಗಾಗಿ ಈಗ ಪರದಾಡ್ತಿದ್ದಾರೆ. ಈಗಾಗಲೇ ದಿಂಬು ಹಾಗೂ ಹಾಸಿಗೆ ಬೇಕು ಅನ್ನುವಂಥದ್ದಕ್ಕೆ ಅರ್ಜಿಯನ್ನ ಹಾಕಿದ್ರು. ಕೋರ್ಟ್ ಆದೇಶವನ್ನ ಕೂಡ ಕೊಟ್ಟಿತ್ತು. ಆ ಕೋರ್ಟ್ ಆದೇಶದ ಬಳಿಕವೂ ಕೂಡ ಈ ದಿಂಬು ಹಾಗೂ ಹಾಸಿಗೆ ಸಿಕ್ಕಿಲ್ಲ ಅನ್ನುವಂಥದ್ದು ಈಗ ಕಂಪ್ಲೀಟ್. ದರ್ಶನ್ ಪರ ವಕೀಲರು ಕೂಡ ಅದನ್ನೇ ಹೇಳ್ತಾ ಇರೋದು. ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಕೋರ್ಟ್ ಆದೇಶವನ್ನ ಕೊಟ್ಟರೂ ಕೂಡ ಇಲ್ಲಿ ದಿಂಬು ಹಾಸಿಗೆ ಎರಡೂ ಕೂಡ ಸವಲತ್ತುಗಳನ್ನ ಕೊಟ್ಟಿಲ್ಲ ಅಂತ ಲಾಯರ್ಸ್ ಕೂಡ ಹೇಳ್ತಾ ಇದ್ದಾರೆ. ಇವತ್ತು ಕೋರ್ಟ್ನಲ್ಲಿ ಈ ದರ್ಶನ್ ಬೇಡಿಕೆ ಏನಿದೆ ಆ ಬೇಡಿಕೆಯ ಭವಿಷ್ಯ ತೀರ್ಮಾನ ಆಗುತ್ತೆ. ದರ್ಶನ್ಗೆ ಸೂಕ್ತವಾದಂತಹ ಸೌಲಭ್ಯವನ್ನ ನೀಡ್ತಾ ಇಲ್ಲ ಅಂತ ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ. ದಿನಕ್ಕೆ 2 ಬಾರಿ ವಾಕಿಂಗ್ಗಷ್ಟೇ ಅವಕಾಶ. ಬೆಳಗ್ಗೆ ಅರ್ಧ ಗಂಟೆ, ಸಂಜೆ ಅರ್ಧ ಗಂಟೆ ವಾಕಿಂಗ್ಗಷ್ಟೇ ಅವಕಾಶ ಕೊಟ್ಟಿರೋದು. ಬೇರೆ ಯಾವುದೇ ಸವಲತ್ತುಗಳನ್ನ ಕೊಟ್ಟಿಲ್ಲ. ಕೋರ್ಟ್ ಹೇಳ್ತು ದಿಂಬು ಹಾಸಿಗೆ ಕೊಡಿ, ಬೇರೆ ಏನು ಕೂಡ ವ್ಯವಸ್ಥೆಗಳನ್ನ ಮಾಡೋದಕ್ಕಾಗಲ್ಲ ಅಂತ. ಕನಿಷ್ಠ ಪಕ್ಷ ದಿಂಬು ಹಾಸಿಗೆಯನ್ನ ಕೂಡ ಕೊಟ್ಟಿಲ್ಲ ಅಂತ ಈಗ ಲಾಯರ್ಸ್ ಮತ್ತೆ ಕೋರ್ಟ್ ಮೊರೆ ಹೋಗಿದ್ದಾರೆ. ಇದರ ತೀರ್ಮಾನ ಇವತ್ತು ಆಗತ್ತೆ, ಭವಿಷ್ಯ ಇವತ್ತು ನಿರ್ಧಾರ ಆಗತ್ತೆ. ಏನಾಗುತ್ತೆ ಅಂತ ಕೋರ್ಟ್ ಏನು ಹೇಳುತ್ತೆ ಅಂತ ಗಮನಿಸಬೇಕು. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರವಿಂದ್, ಗಮನಿಸ್ತಾ ಇದ್ದೀವಿ ದಿಂಬು ಹಾಗೂ ಹಾಸಿಗೆ ಎರಡಕ್ಕೂ ಕೂಡ 2 ಸವಲತ್ತುಗಳು ಸಿಗಬೇಕು ಅಂತ ಈಗಾಗಲೇ ಲಾಯರ್ಸ್ ಬಹಳ ಕಷ್ಟಪಡ್ತಾ ಇದ್ದಾರೆ. ಬಹಳ ದಿನಗಳಿಂದಲೂ ಕೂಡ ಇದು ನಡೀತಾ ಇದೆ. ಕೋರ್ಟ್ ಹೇಳಿದ ನಂತರದಲ್ಲೂ ಕೊಟ್ಟಿಲ್ಲ ಜೈಲಾಧಿಕಾರಿಗಳು ಅಂತ ಜೈಲಾಧಿಕಾರಿಗಳ ವಿರುದ್ಧವೇ ಮಾಡಿರುವಂಥ ಆರೋಪ. ಏನಾಗಬಹುದು ಇವತ್ತು ವಿಚಾರಣೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭವಿಷ್ಯ ನಿರ್ಧಾರ ಆಗುತ್ತೆ. ಏನಾಗಬಹುದು, ಏನೇನು ಡೀಟೇಲ್ಸ್ ಇದೆ? ಎಸ್ ಅಶ್ವಿನಿ, ಖಂಡಿತವಾಗ್ಲೂ ಕೂಡ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಜಾಮೀನು ಕ್ಯಾನ್ಸಲ್ ಆಗಿ ಈಗಾಗಲೇ ದರ್ಶನ್ ಆ್ಯಂಡ್ ಗ್ಯಾಂಗ್ ಜೈಲು ವಾಸವಾಗಿರುವಂಥದ್ದು. ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಒಂದು ಗಂಭೀರವಾದಂಥ ಆರೋಪವನ್ನು ಸದ್ಯ ದರ್ಶನ್ ಪರ ವಕೀಲರಾಗಿರುವಂಥ ಸುನೀಲ್ ಮಾಡ್ತಾ ಇರುವಂಥದ್ದು. ಮೇಲಾಗಿ ಒಬ್ಬ ಸಾಮಾನ್ಯ ವಿಚಾರಣಾಧೀನ ಕೈದಿಗೆ ಕೊಡಬೇಕಾದಂಥ ಸೌಲಭ್ಯಗಳು ಅಂದರೆ ಹಾಸಿಗೆ, ದಿಂಬು, ಬೆಡ್ಶೀಟ್ ಏನಿತ್ತು ಇದನ್ನು ಕೊಡಬೇಕು ಅನ್ನುವಂಥ ಹಂತದಲ್ಲಿ 64ನೇ ಸಿಟಿ ಸಿವಿಲ್ ನ್ಯಾಯಾಲಯ ಈಗಾಗಲೇ ಸೂಚನೆಯನ್ನು ಜೈಲಾಧಿಕಾರಿಗಳಿಗೆ ನೀಡಿತ್ತು. CCH ನ್ಯಾಯಾಲಯ ಕೊಟ್ಟಂಥ ಸೂಚನೆಯನ್ನು ಇಲ್ಲಿ ಗಂಭೀರವಾಗಿ ಉಲ್ಲಂಘನೆ ಮಾಡಿದ್ದಾರೆ ಜೈಲಾಧಿಕಾರಿಗಳು ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಸದ್ಯ ದರ್ಶನ್ ಪರ ವಕೀಲರು ಈಗಾಗಲೇ ಮಾಡ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ದರ್ಶನ್ ಅವರಿಗೆ ಓಡಾಡೋದಕ್ಕೆ ಬಿಡ್ತಾ ಇಲ್ಲ, ವಾಕಿಂಗ್ ಮಾಡೋದಕ್ಕೆ ಸೌಲಭ್ಯ ಕೊಡ್ತಾ ಇಲ್ಲ, ಜೊತೆಗೆ ಬೆಡ್ಶೀಟ್, ದಿಂಬು ಹಾಸಿಗೆಯನ್ನು ಕೊಡ್ತಾ ಇಲ್ಲ ಅಂತ ಆರೋಪ ಇತ್ತು. ಈ ಹಿನ್ನೆಲೆಯಲ್ಲಿ ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ಬೇಸಿಕ್ ಒಂದು ಸೌಲಭ್ಯಗಳು ಏನಿರ್ತವೆ ಅಂದರೆ ಒಂದು ಬೆಡ್ಶೀಟ್ ಆಗಿರ್ಬೋದು, ಉತ್ತಮ ಆಹಾರ ಆಗಿರ್ಬೋದು, ಜೊತೆಗೆ ಅವರಿಗೆ ವಾಕಿಂಗ್ ಮಾಡಲು ಅವಕಾಶವನ್ನು ಕೊಡುವಂಥ ಹಂತದಲ್ಲಿ ಸೂಚನೆಯನ್ನು ನ್ಯಾಯಾಲಯ ನೀಡಿತ್ತು. ಆದರೆ ಬೆಳಗ್ಗೆ ಅರ್ಧ ಗಂಟೆ ಜೊತೆಗೆ ಸಂಜೆ ಅರ್ಧ ಗಂಟೆ ಮಾತ್ರ ಒಂದು ವಾಕಿಂಗ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಆದರೆ ದಿಂಬು ಹಾಸಿಗೆ ಇನ್ನಿತರ ಆ ಒಂದು ಸೌಲಭ್ಯ ಏನಿರುತ್ತೆ ಅದನ್ನು ಸರಿಯಾಗಿ ನೀಡ್ತಾ ಇಲ್ಲ. ಅಂದರೆ ಕೋರ್ಟ್ ಸೂಚನೆ ಮೇರೆಗೂ ಕೂಡ ಈ ಒಂದು ಸೂಚನೆಯನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಈಗ ದರ್ಶನ್ ಪರ ವಕೀಲ ಸುನೀಲ್ ಮಾಡ್ತಾ ಇರುವಂಥದ್ದು. ಅದೇ ಹಂತದಲ್ಲಿ ಇವತ್ತು ಕೂಡ ಈ ಒಂದು ಅರ್ಜಿ ವಿಚಾರಣೆ ಕೂಡ CCH 64 ನ್ಯಾಯಾಲಯದಲ್ಲಿ ನಡೆಯುತ್ತೆ. ಆ ಬಗೆಗೆ ಕೋರ್ಟ್ನ ಒಂದು ಸೂಚನೆಯನ್ನ ಜೈಲಾಧಿಕಾರಿ ಉಲ್ಲಂಘನೆ ಮಾಡಿದಾರ ಅನ್ನುವಂಥ ಹಂತದಲ್ಲಿ ವಿಚಾರಣೆ ನಡೆಯುತ್ತೆ. ಒಂದು ವೇಳೆ ಮಾಡಿದ್ರೆ ಆ ಬಗ್ಗೆ ಕೂಡ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಆದರೆ ಪ್ರಮುಖವಾಗಿ ಈಗ ಜೈಲಾಧಿಕಾರಿಗಳು ಹೇಳ್ತಾ ಇರುವಂಥದ್ದು ಈ ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ನಾವು ಏನು ಅವಕಾಶ ಕೊಡಬೇಕು ಅದನ್ನ ನೀಡ್ತಾ ಇದೀವಿ ಅನ್ನುವಂಥದ್ದು ಜೈಲಾಧಿಕಾರಿಗಳ ವಾದ ಆಗಿದೆ. ಅಶ್ವಿನಿ, ರೈಟ್ ಅರವಿಂದ, ಥ್ಯಾಂಕ್ ಯು. ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ ದಿಂಬು ಹಾಗೂ ಹಾಸಿಗೆಗಾಗಿ ಈಗ ಪರದಾಡ್ತಿದ್ದಾರೆ. ಈಗಾಗಲೇ ದಿಂಬು ಹಾಗೂ ಹಾಸಿಗೆ ಬೇಕು ಅನ್ನುವಂಥದ್ದಕ್ಕೆ ಅರ್ಜಿಯನ್ನ ಹಾಕಿದ್ರು. ಕೋರ್ಟ್ ಆದೇಶವನ್ನ ಕೂಡ ಕೊಟ್ಟಿತ್ತು. ಆ ಕೋರ್ಟ್ ಆದೇಶದ ಬಳಿಕವೂ ಕೂಡ ಈ ದಿಂಬು ಹಾಗೂ ಹಾಸಿಗೆ ಸಿಕ್ಕಿಲ್ಲ ಅನ್ನುವಂಥದ್ದು ಈಗ ಕಂಪ್ಲೀಟ್. ದರ್ಶನ್ ಪರ ವಕೀಲರು ಕೂಡ ಅದನ್ನೇ ಹೇಳ್ತಾ ಇರೋದು. ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಕೋರ್ಟ್ ಆದೇಶವನ್ನ ಕೊಟ್ಟರೂ ಕೂಡ ಇಲ್ಲಿ ದಿಂಬು ಹಾಸಿಗೆ ಎರಡೂ ಕೂಡ ಸವಲತ್ತುಗಳನ್ನ ಕೊಟ್ಟಿಲ್ಲ ಅಂತ ಲಾಯರ್ಸ್ ಕೂಡ ಹೇಳ್ತಾ ಇದ್ದಾರೆ. ಇವತ್ತು ಕೋರ್ಟ್ನಲ್ಲಿ ಈ ದರ್ಶನ್ ಬೇಡಿಕೆ ಏನಿದೆ ಆ ಬೇಡಿಕೆಯ ಭವಿಷ್ಯ ತೀರ್ಮಾನ ಆಗುತ್ತೆ. ದರ್ಶನ್ಗೆ ಸೂಕ್ತವಾದಂತಹ ಸೌಲಭ್ಯವನ್ನ ನೀಡ್ತಾ ಇಲ್ಲ ಅಂತ ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ. ದಿನಕ್ಕೆ 2 ಬಾರಿ ವಾಕಿಂಗ್ಗಷ್ಟೇ ಅವಕಾಶ. ಬೆಳಗ್ಗೆ ಅರ್ಧ ಗಂಟೆ, ಸಂಜೆ ಅರ್ಧ ಗಂಟೆ ವಾಕಿಂಗ್ಗಷ್ಟೇ ಅವಕಾಶ ಕೊಟ್ಟಿರೋದು. ಬೇರೆ ಯಾವುದೇ ಸವಲತ್ತುಗಳನ್ನ ಕೊಟ್ಟಿಲ್ಲ. ಕೋರ್ಟ್ ಹೇಳ್ತು ದಿಂಬು ಹಾಸಿಗೆ ಕೊಡಿ, ಬೇರೆ ಏನು ಕೂಡ ವ್ಯವಸ್ಥೆಗಳನ್ನ ಮಾಡೋದಕ್ಕಾಗಲ್ಲ ಅಂತ. ಕನಿಷ್ಠ ಪಕ್ಷ ದಿಂಬು ಹಾಸಿಗೆಯನ್ನ ಕೂಡ ಕೊಟ್ಟಿಲ್ಲ ಅಂತ ಈಗ ಲಾಯರ್ಸ್ ಮತ್ತೆ ಕೋರ್ಟ್ ಮೊರೆ ಹೋಗಿದ್ದಾರೆ. ಇದರ ತೀರ್ಮಾನ ಇವತ್ತು ಆಗತ್ತೆ, ಭವಿಷ್ಯ ಇವತ್ತು ನಿರ್ಧಾರ ಆಗತ್ತೆ. ಏನಾಗುತ್ತೆ ಅಂತ ಕೋರ್ಟ್ ಏನು ಹೇಳುತ್ತೆ ಅಂತ ಗಮನಿಸಬೇಕು.
ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರವಿಂದ್, ಗಮನಿಸ್ತಾ ಇದ್ದೀವಿ ದಿಂಬು ಹಾಗೂ ಹಾಸಿಗೆ ಎರಡಕ್ಕೂ ಕೂಡ ಎರಡು ಸವಲತ್ತುಗಳು ಸಿಗಬೇಕು ಅಂತ ಈಗಾಗಲೇ ಲಾಯರ್ಸ್ ಬಹಳ ಕಷ್ಟಪಡ್ತಾ ಇದ್ದಾರೆ. ಬಹಳ ದಿನಗಳಿಂದಲೂ ಕೂಡ ಇದು ನಡೀತಾ ಇದೆ. ಕೋರ್ಟ್ ಹೇಳಿದ ನಂತರದಲ್ಲೂ ಕೊಟ್ಟಿಲ್ಲ ಜೈಲಾಧಿಕಾರಿಗಳು ಅಂತ ಜೈಲಾಧಿಕಾರಿಗಳ ವಿರುದ್ಧವೇ ಮಾಡಿರುವಂಥ ಆರೋಪ ಏನಾಗಬಹುದು? ಇವತ್ತು ವಿಚಾರಣೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭವಿಷ್ಯ ನಿರ್ಧಾರ ಆಗುತ್ತೆ. ಏನಾಗಬಹುದು, ಏನೇನು ಡೀಟೇಲ್ಸ್ ಇದೆ? ಎಸ್ ಅಶ್ವಿನಿ, ಖಂಡಿತವಾಗ್ಲೂ ಕೂಡ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಜಾಮೀನು ಕ್ಯಾನ್ಸಲ್ ಆಗಿ ಈಗಾಗಲೇ ದರ್ಶನ್ ಆ್ಯಂಡ್ ಗ್ಯಾಂಗ್ ಜೈಲು ವಾಸವಾಗಿರುವಂಥದ್ದು. ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಒಂದು ಗಂಭೀರವಾದಂಥ ಆರೋಪವನ್ನು ಸದ್ಯ ದರ್ಶನ್ ಪರ ವಕೀಲರಾಗಿರುವಂಥ ಸುನೀಲ್ ಮಾಡ್ತಾ ಇರುವಂಥದ್ದು. ಮೇಲಾಗಿ ಒಬ್ಬ ಸಾಮಾನ್ಯ ವಿಚಾರಣಾಧೀನ ಕೈದಿಗೆ ಕೊಡಬೇಕಾದಂಥ ಸೌಲಭ್ಯಗಳು ಅಂದರೆ ಹಾಸಿಗೆ, ದಿಂಬು, ಬೆಡ್ಶೀಟ್ ಏನಿತ್ತು ಇದನ್ನು ಕೊಡಬೇಕು ಅನ್ನುವಂಥ ಹಂತದಲ್ಲಿ 64ನೇ ಸಿಟಿ ಸಿವಿಲ್ ನ್ಯಾಯಾಲಯ ಈಗಾಗಲೇ ಸೂಚನೆಯನ್ನು ಜೈಲಾಧಿಕಾರಿಗಳಿಗೆ ನೀಡಿತ್ತು. CCH ನ್ಯಾಯಾಲಯ ಕೊಟ್ಟಂಥ ಸೂಚನೆಯನ್ನು ಇಲ್ಲಿ ಗಂಭೀರವಾಗಿ ಉಲ್ಲಂಘನೆ ಮಾಡಿದ್ದಾರೆ ಜೈಲಾಧಿಕಾರಿಗಳು ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಸದ್ಯ ದರ್ಶನ್ ಪರ ವಕೀಲರು ಈಗಾಗಲೇ ಮಾಡ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ದರ್ಶನ್ ಅವರಿಗೆ ಓಡಾಡೋದಕ್ಕೆ ಬಿಡ್ತಾ ಇಲ್ಲ, ವಾಕಿಂಗ್ ಮಾಡೋದಕ್ಕೆ ಸೌಲಭ್ಯ ಕೊಡ್ತಾ ಇಲ್ಲ, ಜೊತೆಗೆ ಬೆಡ್ಶೀಟ್, ದಿಂಬು, ಹಾಸಿಗೆಯನ್ನು ಕೊಡ್ತಾ ಇಲ್ಲ ಅಂತ ಆರೋಪ ಇತ್ತು. ಈ ಹಿನ್ನೆಲೆಯಲ್ಲಿ ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ಬೇಸಿಕ್ ಒಂದು ಸೌಲಭ್ಯಗಳು ಏನಿರ್ತವೆ ಅಂದರೆ ಒಂದು ಬೆಡ್ಶೀಟ್ ಆಗಿರ್ಬೋದು, ಉತ್ತಮ ಆಹಾರ ಆಗಿರ್ಬೋದು, ಜೊತೆಗೆ ಅವರಿಗೆ ವಾಕಿಂಗ್ ಮಾಡಲು ಅವಕಾಶವನ್ನು ಕೊಡುವಂಥ ಹಂತದಲ್ಲಿ ಸೂಚನೆಯನ್ನು ನ್ಯಾಯಾಲಯ ನೀಡಿತ್ತು. ಆದರೆ ಬೆಳಿಗ್ಗೆ ಅರ್ಧ ಗಂಟೆ ಜೊತೆಗೆ ಸಂಜೆ ಅರ್ಧ ಗಂಟೆ ಮಾತ್ರ ಒಂದು ವಾಕಿಂಗ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಆದರೆ ದಿಂಬು, ಹಾಸಿಗೆ ಇನ್ನಿತರ ಆ ಒಂದು ಸೌಲಭ್ಯ ಏನಿರುತ್ತೆ ಅದನ್ನು ಸರಿಯಾಗಿ ನೀಡ್ತಾ ಇಲ್ಲ. ಅಂದರೆ ಕೋರ್ಟ್ ಸೂಚನೆ ಮೇರೆಗೂ ಕೂಡ ಈ ಒಂದು ಸೂಚನೆಯನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಈಗ ದರ್ಶನ್ ಪರ ವಕೀಲ ಸುನೀಲ್ ಮಾಡ್ತಾ ಇರುವಂಥದ್ದು. ಅದೇ ಹಂತದಲ್ಲಿ ಇವತ್ತು ಕೂಡ ಈ ಒಂದು ಅರ್ಜಿ ವಿಚಾರಣೆ ಕೂಡ CCH 64 ನ್ಯಾಯಾಲಯದಲ್ಲಿ ನಡೆಯುತ್ತೆ. ಆ ಬಗೆಗೆ ಕೋರ್ಟ್ನ ಒಂದು ಸೂಚನೆಯನ್ನ ಜೈಲಾಧಿಕಾರಿ ಉಲ್ಲಂಘನೆ ಮಾಡಿದಾರ ಅನ್ನುವಂಥ ಹಂತದಲ್ಲಿ ವಿಚಾರಣೆ ನಡೆಯುತ್ತೆ. ಒಂದು ವೇಳೆ ಮಾಡಿದ್ರೆ ಆ ಬಗ್ಗೆ ಕೂಡ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಆದರೆ ಪ್ರಮುಖವಾಗಿ ಈಗ ಜೈಲಾಧಿಕಾರಿಗಳು ಹೇಳ್ತಾ ಇರುವಂಥದ್ದು ಈ ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ನಾವು ಏನು ಅವಕಾಶ ಕೊಡಬೇಕು ಅದನ್ನ ನೀಡ್ತಾ ಇದೀವಿ ಅನ್ನುವಂಥದ್ದು ಜೈಲಾಧಿಕಾರಿಗಳ ವಾದ ಆಗಿದೆ. ಅಶ್ವಿನಿ, ರೈಟ್ ಅರವಿಂದ, ಥ್ಯಾಂಕ್ ಯು. ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ ದಿಂಬು ಹಾಗೂ ಹಾಸಿಗೆಗಾಗಿ ಈಗ ಪರದಾಡ್ತಿದ್ದಾರೆ. ಈಗಾಗಲೇ ದಿಂಬು ಹಾಗೂ ಹಾಸಿಗೆ ಬೇಕು ಅನ್ನುವಂಥದ್ದಕ್ಕೆ ಅರ್ಜಿಯನ್ನ ಹಾಕಿದ್ರು. ಕೋರ್ಟ್ ಆದೇಶವನ್ನ ಕೂಡ ಕೊಟ್ಟಿತ್ತು. ಆ ಕೋರ್ಟ್ ಆದೇಶದ ಬಳಿಕವೂ ಕೂಡ ಈ ದಿಂಬು ಹಾಗೂ ಹಾಸಿಗೆ ಸಿಕ್ಕಿಲ್ಲ ಅನ್ನುವಂಥದ್ದು ಈಗ ಕಂಪ್ಲೀಟ್. ದರ್ಶನ್ ಪರ ವಕೀಲರು ಕೂಡ ಅದನ್ನೇ ಹೇಳ್ತಾ ಇರೋದು. ಕೋರ್ಟ್ ಆದೇಶವನ್ನ ಕೊಟ್ಟಿದೆ, ಕೋರ್ಟ್ ಆದೇಶವನ್ನ ಕೊಟ್ಟರೂ ಕೂಡ ಇಲ್ಲಿ ದಿಂಬು, ಹಾಸಿಗೆ ಎರಡೂ ಕೂಡ ಸವಲತ್ತುಗಳನ್ನ ಕೊಟ್ಟಿಲ್ಲ ಅಂತ ಲಾಯರ್ಸ್ ಕೂಡ ಹೇಳ್ತಾ ಇದ್ದಾರೆ. ಇವತ್ತು ಕೋರ್ಟ್ನಲ್ಲಿ ಈ ದರ್ಶನ್ ಬೇಡಿಕೆ ಏನಿದೆ ಆ ಬೇಡಿಕೆಯ ಭವಿಷ್ಯ ತೀರ್ಮಾನ ಆಗುತ್ತೆ. ದರ್ಶನ್ಗೆ ಸೂಕ್ತವಾದಂಥ ಸೌಲಭ್ಯವನ್ನ ನೀಡ್ತಾ ಇಲ್ಲ ಅಂತ ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ. ದಿನಕ್ಕೆ 2 ಬಾರಿ ವಾಕಿಂಗ್ಗಷ್ಟೇ ಅವಕಾಶ. ಬೆಳಗ್ಗೆ ಅರ್ಧ ಗಂಟೆ, ಸಂಜೆ ಅರ್ಧ ಗಂಟೆ ವಾಕಿಂಗ್ಗಷ್ಟೇ ಅವಕಾಶ ಕೊಟ್ಟಿರೋದು. ಬೇರೆ ಯಾವುದೇ ಸವಲತ್ತುಗಳನ್ನ ಕೊಟ್ಟಿಲ್ಲ. ಕೋರ್ಟ್ ಹೇಳ್ತು ದಿಂಬು, ಹಾಸಿಗೆ ಕೊಡಿ, ಬೇರೆ ಏನು ಕೂಡ ವ್ಯವಸ್ಥೆಗಳನ್ನ ಮಾಡೋದಕ್ಕಾಗಲ್ಲ ಅಂತ. ಕನಿಷ್ಠ ಪಕ್ಷ ದಿಂಬು, ಹಾಸಿಗೆಯನ್ನ ಕೂಡ ಕೊಟ್ಟಿಲ್ಲ ಅಂತ ಈಗ ಲಾಯರ್ಸ್ ಮತ್ತೆ ಕೋರ್ಟ್ ಮೊರೆ ಹೋಗಿದ್ದಾರೆ. ಇದರ ತೀರ್ಮಾನ ಇವತ್ತು ಆಗತ್ತೆ, ಭವಿಷ್ಯ ಇವತ್ತು ನಿರ್ಧಾರ ಆಗತ್ತೆ. ಏನಾಗುತ್ತೆ ಅಂತ, ಕೋರ್ಟ್ ಏನು ಹೇಳುತ್ತೆ ಅಂತ ಗಮನಿಸಬೇಕು. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರವಿಂದ್, ಗಮನಿಸ್ತಾ ಇದ್ದೀವಿ ದಿಂಬು ಹಾಗೂ ಹಾಸಿಗೆ ಎರಡಕ್ಕೂ ಕೂಡ ಎರಡು ಸವಲತ್ತುಗಳು ಸಿಗಬೇಕು ಅಂತ ಈಗಾಗಲೇ ಲಾಯರ್ಸ್ ಬಹಳ ಕಷ್ಟಪಡ್ತಾ ಇದ್ದಾರೆ. ಬಹಳ ದಿನಗಳಿಂದಲೂ ಕೂಡ ಇದು ನಡೀತಾ ಇದೆ. ಕೋರ್ಟ್ ಹೇಳಿದ ನಂತರದಲ್ಲೂ ಕೊಟ್ಟಿಲ್ಲ ಜೈಲಾಧಿಕಾರಿಗಳು ಅಂತ ಜೈಲಾಧಿಕಾರಿಗಳ ವಿರುದ್ಧವೇ ಮಾಡಿರುವಂಥ ಆರೋಪ ಏನಾಗಬಹುದು? ಇವತ್ತು ವಿಚಾರಣೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭವಿಷ್ಯ ನಿರ್ಧಾರ ಆಗುತ್ತೆ. ಏನಾಗಬಹುದು, ಏನೇನು ಡೀಟೇಲ್ಸ್ ಇದೆ? ಎಸ್ ಅಶ್ವಿನಿ, ಖಂಡಿತವಾಗ್ಲೂ ಕೂಡ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಜಾಮೀನು ಕ್ಯಾನ್ಸಲ್ ಆಗಿ ಈಗಾಗಲೇ ದರ್ಶನ್ ಆ್ಯಂಡ್ ಗ್ಯಾಂಗ್ ಜೈಲು ವಾಸವಾಗಿರುವಂಥದ್ದು. ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಒಂದು ಗಂಭೀರವಾದಂಥ ಆರೋಪವನ್ನು ಸದ್ಯ ದರ್ಶನ್ ಪರ ವಕೀಲರಾಗಿರುವಂಥ ಸುನೀಲ್ ಮಾಡ್ತಾ ಇರುವಂಥದ್ದು. ಮೇಲಾಗಿ ಒಬ್ಬ ಸಾಮಾನ್ಯ ವಿಚಾರಣಾಧೀನ ಕೈದಿಗೆ ಕೊಡಬೇಕಾದಂಥ ಸೌಲಭ್ಯಗಳು ಅಂದರೆ ಹಾಸಿಗೆ, ದಿಂಬು, ಬೆಡ್ಶೀಟ್ ಏನಿತ್ತು ಇದನ್ನು ಕೊಡಬೇಕು ಅನ್ನುವಂಥ ಹಂತದಲ್ಲಿ 64ನೇ ಸಿಟಿ ಸಿವಿಲ್ ನ್ಯಾಯಾಲಯ ಈಗಾಗಲೇ ಸೂಚನೆಯನ್ನು ಜೈಲಾಧಿಕಾರಿಗಳಿಗೆ ನೀಡಿತ್ತು. CCH ನ್ಯಾಯಾಲಯ ಕೊಟ್ಟಂಥ ಸೂಚನೆಯನ್ನು ಇಲ್ಲಿ ಗಂಭೀರವಾಗಿ
ಕ್ರಮವಾಗಿ ಉಲ್ಲಂಘನೆ ಮಾಡಿದ್ದಾರೆ ಜೈಲಧಿಕಾರಿಗಳು ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನು ಸದ್ಯ ದರ್ಶನ್ ಪರ ವಕೀಲರು ಈಗಾಗಲೇ ಮಾಡ್ತಾ ಇರುವಂಥದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ದರ್ಶನ್ ಅವರಿಗೆ ಓಡಾಡೋದಕ್ಕೆ ಬಿಡ್ತಾ ಇಲ್ಲ, ವಾಕಿಂಗ್ ಮಾಡೋದಕ್ಕೆ ಸೌಲಭ್ಯ ಕೊಡ್ತಾ ಇಲ್ಲ, ಜೊತೆಗೆ ಬೆಡ್ಶೀಟ್ ದಿಂಬು ಹಾಸಿಗೆಯನ್ನು ಕೊಡ್ತಾ ಇಲ್ಲ ಅಂತ ಆರೋಪ ಇತ್ತು. ಈ ಹಿನ್ನೆಲೆಯಲ್ಲಿ ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ಬೇಸಿಕ್ ಒಂದು ಸೌಲಭ್ಯಗಳು ಏನಿರ್ತವೆ ಅಂದರೆ ಒಂದು ಬೆಡ್ಶೀಟ್ ಆಗಿರ್ಬೋದು, ಉತ್ತಮ ಆಹಾರ ಆಗಿರ್ಬೋದು, ಜೊತೆಗೆ ಅವರಿಗೆ ವಾಕಿಂಗ್ ಮಾಡಲು ಅವಕಾಶವನ್ನು ಕೊಡುವಂಥ ಹಂತದಲ್ಲಿ ಸೂಚನೆಯನ್ನು ನ್ಯಾಯಾಲಯ ನೀಡಿತ್ತು. ಆದರೆ ಬೆಳಿಗ್ಗೆ ಅರ್ಧ ಗಂಟೆ ಜೊತೆಗೆ ಸಂಜೆ ಅರ್ಧ ಗಂಟೆ ಮಾತ್ರ ಒಂದು ವಾಕಿಂಗ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಆದರೆ ದಿಂಬು ಹಾಸಿಗೆ ಇನ್ನಿತರ ಆ ಒಂದು ಸೌಲಭ್ಯ ಏನಿರುತ್ತೆ ಅದನ್ನು ಸರಿಯಾಗಿ ನೀಡ್ತಾ ಇಲ್ಲ. ಅಂದರೆ ಕೋರ್ಟ್ ಸೂಚನೆ ಮೇರೆಗೂ ಕೂಡ ಈ ಒಂದು ಸೂಚನೆಯನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಈಗ ದರ್ಶನ್ ಪರ ವಕೀಲ ಸುನೀಲ್ ಮಾಡ್ತಾ ಇರುವಂಥದ್ದು. ಅದೇ ಹಂತದಲ್ಲಿ ಇವತ್ತು ಕೂಡ ಈ ಒಂದು ಅರ್ಜಿ ವಿಚಾರಣೆ ಕೂಡ CCH 64 ನ್ಯಾಯಾಲಯದಲ್ಲಿ ನಡೆಯುತ್ತೆ. ಆ ಬಗೆಗೆ ಕೋರ್ಟ್ನ ಒಂದು ಸೂಚನೆಯನ್ನ ಜೈಲಾಧಿಕಾರಿ ಉಲ್ಲಂಘನೆ ಮಾಡಿದಾರ ಅನ್ನುವಂಥ ಹಂತದಲ್ಲಿ ವಿಚಾರಣೆ ನಡೆಯುತ್ತೆ. ಒಂದು ವೇಳೆ ಮಾಡಿದ್ರೆ ಆ ಬಗ್ಗೆ ಕೂಡ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಆದರೆ ಪ್ರಮುಖವಾಗಿ ಈಗ ಜೈಲಾಧಿಕಾರಿಗಳು ಹೇಳ್ತಾ ಇರುವಂಥದ್ದು ಈ ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ನಾವು ಏನು ಅವಕಾಶ ಕೊಡಬೇಕು ಅದನ್ನ ನೀಡ್ತಾ ಇದೀವಿ ಅನ್ನುವಂಥದ್ದು ಜೈಲಾಧಿಕಾರಿಗಳ ವಾದ ಆಗಿದೆ. ಅಶ್ವಿನಿ. ರೈಟ್ ಅರವಿಂದ, ಥ್ಯಾಂಕ್ ಯು.